ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ರಮ್ಯಾ ಅವ್ರ ಮನೇಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಒಂದು ಕಂಟೆಂಟ್ ವೀಡಿಯೋ ಮಾಡೋಣ ಅಂತ ಎಲ್ಲರೂ ಒಟ್ಟಿಗೆ ಜಾಯ್ನ್ ಆಗಿದ್ದೀವಿ. ಈಗ ಮಾವಿನ ಹಣ್ಣು ಒಂದು ಕಂಟೆಂಟ್ ಇದೆ, ನೀವು ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡ್ಬೋದು. ಮಾವಿನ ಹಣ್ಣು ಬಾಯಿಸ್ಕೊಂಡು ತಿಂತಿದ್ದಾರೆ. ಅವಾಗಿಂದ ಕಟ್ ಮಾಡ್ಕೊಡು ಅಂತಿದ್ರಂತೆ. ಕಂಟೆಂಟ್ ಸ್ಟಾರ್ಟ್ ಆಗಲಿ ಅಂತ ಇವಾಗ ಕಟ್ ಮಾಡಿ ಕೊಟ್ಟೆ ತಿಂತಿದ್ದಾರೆ. ತಗೋಕ ಹಣ್ತಿದ್ದು ಅಕ್ಕ, ನಿಮಗೆ ಏನೋ ಒಂದು ಡ್ರೆಸ್ ತಗೊಂಡ್ಬಂದಿದ್ದೀನಿ, ನಿಮ್ಗೆ ಇಷ್ಟ ಆಗುತ್ತೆ ಅಲ್ವಾ? ನೋಡು, ವಾ ತುಂಬಾ ಚೆನ್ನಾಗಿದೆ. ಒಂದೇ ತರ ತಗೊಂಡಿದ್ದೀನಿ, ಸೂಪರ್ ಆಗಿದೆ ಕಣೆ, ನಂಗೆ ತುಂಬಾ ಇಷ್ಟ. ಹೌದಾ? ಇಬ್ರು ಒಂದೇ ತರ ಯಾವ್ದಾದ್ರು ಕಟ್ ಮಾಡಿದೆ, ಇಷ್ಟ ಆಯ್ತು. ಒಂದು ಇನ್ನೂ ಏನಾದ್ರು ಇನ್ನೇನಾದ್ರು ಮಾತಾಡ್ತೀರ? ಮಾವಿನ ತಿನ್ಬೇಕು. ಈಗ ನೀವು ಬಂದ ಮೇಲೆ ಏನಾದ್ರು ಮಾತಾಡೋಣ ನಿಮ್ ಬಗ್ಗೆ. ನೀವು ಎದುರು ಕೊಡಿ, ಅದೇನು ಕೇಳ. ಹಾಗೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ನಾವು ಒಂದು ಕಂಟೆಂಟ್ನ ಇಟ್ಕೊಂಡು ರಮ್ಯಕ್ಕ ಮತ್ತು ಸೌಮ್ಯಕ್ಕ ಮನೇಲಿದ್ದರು. ಹಾಗೆ ನಾನು ನಮ್ಮ ಮನೇಲಿದ್ದೆ. ಆವಾಗ ಕಾಲ್ ಮಾಡಿದ್ರು, ಬಾ ಒಂದು ವೀಡಿಯೋ ಮಾಡೋಣ, ಒಂದು ಕಂಟೆಂಟ್ ಹುಡುಕಿದ್ದೀವಿ ಅಂತ. ಸೊ ನಂದು ಎಲ್ಲ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಆಗಿ ಪೂಜೆ ಎಲ್ಲ ಮುಗಿಸಿದೆ ಅವಾಗ ತಾನೇ. ಇನ್ನೇನು ಫ್ರೀ ಇದ್ದೀನಲ್ಲ ಅಂತ ನಾನು ಬಂದೆ. ಆವಾಗ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿಕೊಂಡು ಸ್ವಲ್ಪ ನಾನು ಟೇಕ್ಸ್ ತೊಗೊಂಡು ಫೈನಲಿ ಒಂದು ಕಂಟೆಂಟ್ ವೀಡಿಯೋನ ಕಂಪ್ಲೀಟ್ ಮಾಡಿದ್ವಿ. ಹಲೋ ಫ್ರೆಂಡ್ಸ್, ನಾವಿಬ್ಬರು ಮಧ್ಯಾಹ್ನ ಅಲ್ಲ, ಒಂದು 4 ಗಂಟೆ ಆಗಿದೆಯಲ್ಲ, 4 ಗಂಟೆ ಆಗಿದೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾಳೆವರೆಗೆ ರಜೆ ಇತ್ತು, ನಾಳೆ ಹೋಗೋಣ ಅಂತ ಫಸ್ಟ್ ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಸ್ಯಾಟರ್ಡೆ ಹೋಗ್ಬಿಡೋಣ ಅಂತ. ಬಟ್ ಏನಾಗಿತ್ತು ಅಂತಂದರೆ, ಸ್ಯಾಟರ್ಡೆ ಮಾರ್ನಿಂಗು ನಾವು ಹೋಗಬೇಕು ಅಂತಂದರೆ ಒಂದು 4ಗೆಲ್ಲ ಹೊರಟ್ಬಿಡ್ಬೇಕು. ಇನ್ನು ನಾವು 4ಗೆಲ್ಲ ಹೋಗಿ ನಾವು ಮತ್ತೆ ಬರೋಷ್ಟರಲ್ಲಿ ಈವ್ನಿಂಗ್ ಆಗ್ಬಿಡುತ್ತೆ. ಹೆಂಗೂ ಡ್ಯೂಟಿಯಿಂದ ಇವಾಗ ಜಸ್ಟ್ ಬಂದಿದ್ದಾರೆ. ಅದಕ್ಕೆ ಬಂದ ತಕ್ಷಣ ಅವರು ಏನಿಲ್ಲ, ಊಟನೂ ಮುಗಿಸ್ಕೊ ಬಂದಿದ್ರು. ಇವಾಗ ಜಸ್ಟ್ ಫ್ರೆಶ್ ಅಪ್ ಆಗಿ ರೆಡಿ ಆದರೂ ಅಷ್ಟೇ. ನಾನು ಮುಂಚೆನೇ ರೆಡಿ ಆಗಿದೆ. ಡ್ಯೂಟಿ ಮುಗಿಸ್ಕೊಂಡು ಬಂದು ಇವಾಗ ಹೊರಟ್ಬಿಟ್ರೆ ನಾವು ನಾಳೆ ಮಾರ್ನಿಂಗ್ ಒಂದು 11 ಅಷ್ಟರಲ್ಲೆಲ್ಲ ಮನೇಲಿರ್ಬೋದು. ಸೊ ಟೈಮು ಸೇವ್ ಆಗುತ್ತೆ, ದರ್ಶನ ಚೆನ್ನಾಗಿ ಮಾಡ್ದಂಗೆ ಆಗುತ್ತೆ ಅಂತ ನಾವು ಅಂದ್ಕೊಂಡು ಇವಾಗ ಹೊರಡ್ತಾ ಇದ್ವಿ. ಬೈಕಲ್ಲಿ ಇಲ್ಲಿಂದ ಹೋಗಿ ಪಾರ್ಕ್ ಮಾಡಿ ಆ್ಯಂಡ್ ಅಲ್ಲಿಂದ ಬಸ್ಸಲ್ಲಿ ಹೋಗ್ತೀವಿ. ನಿಮಗೂ ಸ್ವಲ್ಪ ಡ್ರೈವಿಂಗ್ ರಿಲ್ಯಾಕ್ಸೇಷನ್ ಕೊಡೋಣ ಅಂತ ಬಸ್ ಪ್ಲ್ಯಾನ್ ಮಾಡಿದ್ದು. ಹೌದು. ಓಕೆ ಫ್ರೆಂಡ್ಸ್, ಬನ್ನಿ ಸಿಗ್ತೀವಿ ನೆಕ್ಸ್ಟ್. ಹಾಗೆ ನೋಡಿದ್ರಲ್ಲ ಗೈಸ್, ನಾವೊಂದು 3 ಗಂಟೆ ಅಷ್ಟರಲ್ಲೆಲ್ಲ ನಾವು ಹೊರಟ್ವಿ. ಅಲ್ಲಿ ಮೂರು ಗಂಟೆನೂ ಆಗಿರಲಿಲ್ಲ ಅನ್ಸುತ್ತೆ, ಸ್ವಲ್ಪ ಮುಂಚೆನೇ ಹೊರಟ್ವಿ. ಕರೆಕ್ಟಾಗಿ ಒಂದು 10 to 15 ಮಿನಿಟ್ಸ್ ಆಯಿತು ಸಬ್ಬರ್ಗ ಹೊರಡೋಷ್ಟರಲ್ಲಿ. ಅಲ್ಲೊಂದು 10 ಮಿನಿಟ್ಸ್ ನಾವು ವೆಯ್ಟ್ ಮಾಡಿ ಆಮೇಲೆ ಬಸ್ ಬಂತು. ಸದ್ಯಕ್ಕೆ ನಾವು ಒಂದು ಸ್ವಲ್ಪ ಲೇಟ್ ಮಾಡಿದ್ರು, ಬಸ್ ಇರ್ತಾಯಿತ್ತು, ಬಟ್ ನಮಗೆ ಕ್ಲೀನಾಗಿ ಸೀಟ್ ಸಿಗ್ತಾ ಇರಲಿಲ್ಲ. ಸೊ ಫೈನಲಿ ಸೀಟ್ ಹುಡ್ಕೊಂಡು ನಾವು ಕೂತಿದ್ದೀವಿ, ಮಾತಾಡ್ತಾ ನೋಡೋಣ ಜರ್ನಿ 3 to 4 ಅವರ್ಸ್ ಜರ್ನಿ ಹೇಗಿರುತ್ತೆ. ಜರ್ನಿ ಮಾಡಿಕೊಂಡು ಇವರಂತೂ ಸ್ಟಾರ್ಟಿಂಗೇ ನಿದ್ದೆ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ಅವರಂತೂ ಅವಾಗ ತಾನೇ ಡ್ಯೂಟಿಯಿಂದ ಬಂದಿದ್ದರು ಈವ್ನಿಂಗು, ಟಯರ್ಡ್ ಆಗಿರುತ್ತೆ. ಸೊ ನಿದ್ದೆ ಮಾಡ್ಬಿಡ್ತೀನಿ ನಾನು. ಹೆಂಗೂ ಟ್ರಾವೆಲಿಂಗಲ್ಲಿ ಮಲ್ಕೊಂಡ್ರೆ ಒಂಥರ ಅಷ್ಟೊಂದು ಟ್ರಾವೆಲ್ ಮಾಡ್ದಂಗೆ ಅನಿಸಲ್ಲ. ಸೊ ನೋಡೋಣ ಜರ್ನಿ ಹೇಗಿರುತ್ತೆ. ಇಬ್ಬರು ಮೊದಲನೇ ಸಲ ಇಲ್ಲ 2ನೇ ಸಲ ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇರೋದು. ಮೊದಲನೇ ಸಲ ಬಸ್ಸಲ್ಲಿ ಹೋಗ್ತಾ ಇರೋದು, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಮತ್ತು ಅಲ್ಲೇ ಹಾಲ್ಟ್ ಆಗ್ತಾ ಇರೋದು ಮೊದಲನೇ ಸಲ. ನಾವು ಹಾಲ್ಟ್ ಆಗ್ಲಿಕ್ಕಂತಲೇ ನಾವು ಹೋಗ್ತಾಯಿದ್ದೀವಿ. ಚೆನ್ನಾಗಿರುತ್ತೆ ಹಾಲ್ಟ್ ಆದರೆ, ಅಲ್ಲಿ ವೆದರು ಈ ವೆದರಲ್ಲಿ ಹಾಲ್ಟ್ ಆದರೆ ಚೆನ್ನಾಗಿರುತ್ತೆ ಅಂತ ಹೋಗ್ತಾಯಿದ್ದೀವಿ. ಹಲೋ ಫ್ರೆಂಡ್ಸ್, ಫೈನಲಿ ನಾವು ಮಾದೇಶ್ವರ ಬೆಟ್ಟಕ್ಕೆ ನಾವು ರೀಚ್ ಆಗಿದ್ದೀವಿ. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ನಾವು ರೂಮ್ ಹುಡ್ಕೊಂಡು ಫಸ್ಟು 8 ಗಂಟೆವರೆಗೂ ಓಪನ್ ಇರಲ್ಲ ಅಂತ ಹೇಳಿದ್ರು. ಸೊ ಫಸ್ಟು ಸುಮ್ಮನೆ ಹೋಗಿ ದರ್ಶನ ಮಾಡಿ ದರ್ಶನ ಮಾಡೋಕ್ಕಾಗದೆ ಅಲ್ಲಿ ನಿಂತ್ಕೊಳ್ಳೋದ್ರ ಬದಲು ಫಸ್ಟು ರೂಮ್ ಎಲ್ಲ ಹುಡ್ಕೊಂಡು ಚೆಕ್-ಇನ್ ಮಾಡ್ಕೊಳ್ಳೋಣ. ಆಮೇಲೆ ನಿಧಾನಕ್ಕೆ ಫ್ರೆಶ್ ಅಪ್ ಆಗಿಬಿಟ್ಟು ಹೋಗೋಣ ಅಂದ್ಕೊಂಡು ರೂಮ್ ಹತ್ರ ಬಂದು ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಾಯಿದ್ದೀವಿ. ಆದರೂ ಒಂಥರ ಚೆನ್ನಾಗಿದೆ ಈ ಫೀಲು. ಅಂದರೆ ಈ ಬಿಸಿಲಲ್ಲೆಲ್ಲ ಬಂದು ಸ್ವಲ್ಪ ಟಯರ್ಡ್ ಆಗೋಕ್ಕಿಂತ ಈ ಥರ ಬಂದು ಅಲ್ವಾ, ಎಷ್ಟು ಕೂಲ್ ಕಾಮಾಗಿ ಎಷ್ಟು ಚೆನ್ನಾಗಿದೆ. ಪ್ಲಸ್ ಫ್ಯಾಮಿಲಿ ಜೊತೆ ಬಂದ್ರಂತೂ ಇನ್ನೂ ಸಕ್ಕತ್ತಾಗಿರುತ್ತೆ. ಹೌದು, ಬೆಳಿಗ್ಗೆ ಒಂಥರ ಬಿಸಿಲಿಗೆ ಇರಿಟೇಷನ್ಸ್ ಇರುತ್ತೆ, ಒಂಥರ ಪ್ರಶಾಂತ. ಹೌದು, ಒಂಥರ ಚೆನ್ನಾಗಿದೆ. ಬನ್ನಿ ಕುಡೀರಿ. ಆ್ಯಕ್ಚುಲಿ ಫ್ರೆಂಡ್ಸ್ ಏನಂದರೆ, ನಾವು ಚಿಕ್ಕವರಿರ್ಬೇಕಾದ್ರೆ ನಾನು ಅಷ್ಟೊಂದು ಸಲ ಹೋಗಿಲ್ಲ. ರೀಸೆಂಟಾಗಿ ಒಂದು 4-5 ಇಯರ್ಸಿಂದ ನಾನು ಹೋಗ್ತಾ ಇರೋದು.
ಅಂದರೆ ಅವಾಗವಾಗ ಒಂದು ಇಯರ್ಲಿ ಒಂದು ಸಲ ಹಂಗೆ ಹೋಗ್ತಾಯಿದ್ದೆ ಮಹದೇಶ್ವರ ಬೆಟ್ಟಕ್ಕೆ. ಮುಂಚೆ ಅಂತಂದರೆ ನನಗೊಂಥರ ಭಯ ಆಗೋದು, ಅಷ್ಟು ದೂರ ಟ್ರಾವೆಲಿಂಗ್ ಮಾಡಬೇಕಲ್ಲ, ನಂಗೆ ಟ್ರಾವೆಲಿಂಗ್ ಅಂದರೆ ಆಗ್ತಾ ಇರಲಿಲ್ಲ. ಬಟ್ ಅಷ್ಟೊಂದು ದೂರ ಅನ್ಸೋದು. ಇತ್ತೀಚೆಗೆ ಟ್ರಾವೆಲ್ ಮಾಡಿ ನನಗೆ ಅಷ್ಟೊಂದು ಟ್ರಾವೆಲಿಂಗ್ ಅಂತ ಅನಿಸ್ಲಿಲ್ಲ. ಇವಾಗ ಬಸ್ಸಲ್ಲೇ ಅಂದ್ಕೊಳ್ಳಿ, ಬಸ್ಸಲ್ಲಿ ಬಂದೆ ಅಲ್ವಾ, ನನಗೆ ನಿಜವಾಗ್ಲೂ ಟ್ರಾವೆಲಿಂಗ್ ಅಂತ ಅನಿಸ್ಲೇ ಇಲ್ಲ. ಒಂದು ಸ್ವಲ್ಪ ಆರಾಮಾಗಿ ಬಂದ್ವಿ. ಇತ್ತೀಚೆಗೆ ಸ್ವಲ್ಪ ಟ್ರಾವೆಲಿಂಗ್ ಜಾಸ್ತಿ ಮಾಡ್ತಾಯಿದ್ದೀನಲ್ಲ, ಆ್ಯಂಡ್ ಮದುವೆ ಆದಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ. ನನಗೆ ವಾಮಿಟಿಂಗ್ ಜಾಸ್ತಿ ಬರ್ತಾಯಿತ್ತು. ಒಂದು ಮುಕ್ಕಾಲು ಗಂಟೆ ಮೇಲೆ ನನಗೆ ಟ್ರಾವೆಲ್ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಸೊ ಫೈನಲಿ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಟ್ರಾವೆಲಿಂಗ್ ಮಾಡೋದೊಂದೇ ಖುಷಿ. ಆ್ಯಂಡ್ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ದರ್ಶನ ನಿಜವಾಗ್ಲೂ ಇಷ್ಟೊಂದು ಈಸಿಯಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಫ್ರೈಡೇ ನಾವು ಹೋಗಿದ್ದರಿಂದ ಸ್ವಲ್ಪ ಆದರೂ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ನಿಜವಾಗ್ಲೂ ತುಂಬ ಫ್ರೀಯಾಗಿತ್ತು. ನಾವು ಸ್ವಲ್ಪ ಲೇಟಾಗಿ ಹೋಗಿರೋದ್ರಿಂದ ನಾವು ಆರಾಮಾಗಿ ದರ್ಶನ ಮಾಡಿಕೊಂಡು ಬಂದ್ವಿ. ಒಂಥರ ಖುಷಿಯಾಯಿತು ಆರಾಮಾಗಿ ದರ್ಶನ ಮಾಡಿಕೊಂಡು. ನೀಟಾಗಿ ಒಂಥರ ಪೀಸ್ಫುಲ್ಲಾಗಿ ದರ್ಶನ ಮಾಡ್ದಂಗೆ ಅನ್ನಿಸ್ತು. ಅದಾದಮೇಲೆ ನೋಡ್ತಾ ಇದ್ದೀರಲ್ಲ, ಆನೆ ಇತ್ತು, ಆನೆ ನೋಡೋಣ ಅಂತ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಆ್ಯಂಡ್ ನಾನು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಏನೇ ನೈಟೆಲ್ಲ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ರಶ್ ಇರಲಿಲ್ಲ. ರಶ್ ಇದ್ದರೆ ಸ್ವಲ್ಪ ರಿಸ್ಕ್ ಅನಿಸುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ದರ್ಶನ ಅಂತೂ. ಒಂದು 8:30-9 ಗಂಟೆ ಒಳಗೆಲ್ಲ ದರ್ಶನ ಮುಗಿಸ್ಕೊಂಡ್ವಿ. ಒಂದು ಹಾಫ್ ಆನ್ ಅವರ್, ಯಾಕಂದರೆ ಕ್ಲೋಸ್ ಮಾಡಿಬಿಟ್ಟಿದ್ರು ದೇವಸ್ಥಾನನ, ಸ್ವಲ್ಪ ರಶ್ ಇದ್ದರು. ನಾವು ಹೋಗೋಷ್ಟಲ್ಲೆಲ್ಲ ಮೂವ್ ಆಗ್ತಾಯಿದ್ರು. ಅಷ್ಟರಲ್ಲಿ ನಾವೆಲ್ಲ ದರ್ಶನ ಮುಗಿಸ್ಕೊಂಡು ನಾವೆಲ್ಲ ಪ್ರಸಾದನೂ ತಿಂದ್ಕೊಂಡು ನಾವು ಫಸ್ಟ್ ರೂಮೆಲ್ಲ ಬುಕ್ ಮಾಡ್ಕೊಂಡಿದ್ವಿ. ನೋಡಿ, ಇದೇ ಹೊಸ ರೂಮ್ ಅಂದರೆ ಇವಾಗ ಕನ್ಸ್ಟ್ರಕ್ಷನ್ ಆಗಿರೋದಂತೆ. ತುಂಬ ಚೆನ್ನಾಗಿತ್ತು, ಕಂಫರ್ಟಬಲ್ ಆಗಿತ್ತು, ನಿದ್ದೆನೂ ತುಂಬ ಚೆನ್ನಾಗಿ ಬಂತು. ಈಗ ಇವತ್ತು ಇವರು ಡ್ಯೂಟಿ ರಜೆ ಇರೋದ್ರಿಂದ ನಾವು ನಿಧಾನಕ್ಕೆ ಎದ್ದೋಳೋಣ ಅಂತ ಹೇಳಿದ್ರು. ಅದಕ್ಕೆ ಸ್ವಲ್ಪ ನೆನ್ನೆ ಅಲ್ಲಿಂದ ನಡ್ಕೊಂಬಂದು ಟಯರ್ಡ್ ಆಗಿಬಿಟ್ವಿ. ಪ್ರಸಾದ ತೊಗೊಳಕ್ಕೆ ಅಂತ ಹೋದ್ವಿ, ಕ್ಲೋಸ್ ಆಗಿಬಿಟ್ಟಿತ್ತು ನೈಟು. ಅಲ್ಲೆಲ್ಲ ನಡೆದ್ಬಿಟ್ವಿ. ಇವ್ರಿಗೂ ಸ್ವಲ್ಪ ಕಾಲೆಲ್ಲ ನೋವು ಬಂತಂತೆ. ಅದಕ್ಕೆ ಎದ್ದೇಳಲೇ ಇಲ್ಲ. ಒಂದು 6:30ವರೆಗೂ ಎದ್ದೇಳಲೇ ಇಲ್ಲ. ಇವಾಗ ಎದ್ಬಿಟ್ಟು ಇಬ್ಬರು ಫ್ರೆಶ್ ಅಪ್ ಆಗಿ ಮತ್ತೆ ನೋಡೋಣ. ರಶ್ ಇದ್ದರೆ ದರ್ಶನ ಮಾಡಲ್ಲ, ರಶ್ ಇಲ್ಲ ಅಂದರೆ ದರ್ಶನ ಮಾಡಿಕೊಂಡು ಟಿಫನ್ ಮಾಡ್ಕೊಂಡು ನಾವು ಬಸ್ ಹತ್ತೀವಿ, ಹೊರಡ್ತೀವಿ. ಮತ್ತು ಹೇಗಿತ್ತು ನೆನ್ನೆ ದರ್ಶನ ಎಲ್ಲ? ಸೂಪರ್ ಆಯಿತಾ? ಇನ್ನೂ ನಿದ್ದೆ ಗಂಡಲ್ಲಿ ಇದ್ದೀರ ಅನಿಸುತ್ತೆ. ಫ್ರೆಶ್ ಆದ್ರಾ? ಸ್ನಾನ ಆಯಿತು. ಸ್ನಾನ ಆಗಿ ಹೊರಡೋದೆ. ಒಟ್ಟಿಗೆ ಚೆಕ್ಔಟ್ ಮಾಡ್ಕೊಂಡೆ ಹೋಗ್ಬಿಡೋಣ. ಒಟ್ಟಿಗೆ ರೂಮ್ನ ಚೆಕ್ಔಟ್ ಮಾಡ್ಕೊಂಡು ನಾವು ಹೊರಟ್ಬಿಡ್ತೀವಿ. ಇನ್ನೇನು ಕೆಲಸ ಇಲ್ಲ. ಮತ್ತೆ ರೂಮ್ಗೆ ಸ್ವಲ್ಪ ಡಿಸ್ಟೆನ್ಸ್ ಇದೆ ದೇವಸ್ಥಾನಕ್ಕೂ ರೂಮ್ಗೂ. ರೂಮು ಚೆನ್ನಾಗಿದೆ, ಒಂಥರ ಇಷ್ಟ ಆಯಿತು. ಇವಾಗ ತನಕ ಒಂಥರ ಹೊಸ ರೂಮಿಗೆ ಬಂದಂಗೆ ಅನಿಸ್ತು ಅಲ್ವಾ? ಹೊಸದೇ ಇದು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಸಿಗ್ತೀವಿ, ಬನ್ನಿ ಎಲ್ಲಿ ಹೋಗ್ತೀವಿ ನೋಡೋಣ. ಹಾಗೆ ಫ್ರೆಂಡ್ಸ್, ಮತ್ತೆ ದರ್ಶನ ಮಾಡೋಣ ಅಂದ್ಕೊಂಡು ಹೋದ್ವಿ. ಬಟ್ ಸಿಕ್ಕಾಪಟ್ಟೆ ರಶ್ ಇತ್ತು. ಬೆಳಿಗ್ಗೆನೇ ಬಂದುಬಿಟ್ಟಿದ್ರು. ಸೊ ನಾವು ದರ್ಶನ ಮಾಡಲಿಲ್ಲ. ಹಾಗೆ ಈಚೆನೇ ನಾವು ನಮಸ್ಕಾರ ಮಾಡ್ಕೊಂಡು ನೆನ್ನೆ ಮಾಡಿದ್ವಲ್ಲ ಅಂದ್ಕೊಂಡು ನಾವು ಹೊರಟ್ಬಿಟ್ವಿ. ಈಗ ವೇಟ್ ಮಾಡ್ತಾ ಒಂದೇ ಒಂದು ಫಾಲೋವರ್ ಬಾಕಿದೆ. ವಿಡಿಯೋ ಅಷ್ಟೇ ಎಲ್ಲ ಲೈಟ್ಸ್ ಆಗಲ್ಲ. ಗೈಸ್, ಈಗ ನಾಳೆಗೆ ಪ್ರಿಪ್ರೇಷನ್ದು ಮಾತಾಡ್ತಾ ಇದ್ದಾರೆ. ನಾಳೆ ಒಂದು ಸೆಲೆಬ್ರೇಷನ್ ಇದೆ ಗೈಸ್. ಏನಂತಂದ್ರೆ ರಮ್ಯಾ ಅಕ್ಕಂದು 250K ಸೆಲೆಬ್ರೇಷನ್ ಇದೆ. ಇನ್ನು ಒಂದೇ ಒಂದು ಫಾಲೋವರ್ಸ್ಗೆ ವೇಟ್ ಮಾಡ್ತಾ ಕೂತಿದ್ದಾರೆ ನೋಡಿ. ನಿಜವಾಗ್ಲೂ ನಾವು ಅನ್ಬೋದು ಅಷ್ಟು ಇಷ್ಟು ಅಂತ, ಆದ್ರೆ ಫಾಲೋವರ್ಸ್ ಆಗೋದಿದೆಯಲ್ಲ ತುಂಬಾನೇ ಕಷ್ಟ. ಅದು 10,000 ಆಗಲಿ 1,000 ಆಗಲಿ, ಮೇ ಬಿ 0 ಇಂದ ಸ್ಟಾರ್ಟ್ ಮಾಡಿದವ್ರಿಗೆ ಆ ಒಂದೊಂದು ಫಾಲೋವರ್ ಕೂಡ ಅಷ್ಟೇ ಇದಾಗಿರುತ್ತೆ. ಕುತ್ಕೋತಿಯಾ? ಫಾರ್ ಎಕ್ಸಾಂಪಲ್ ಈಗ ಋತ್ವಿಕಾ ಅವರು ಒಂದು ಹೊಸದು ಪೇಜ್ ಇನ್ಸ್ಟಾ ಪೇಜ್ ಓಪನ್ ಮಾಡಿದ್ದಾರೆ. ಅದರಲ್ಲಿ ಈಗ ಅವರು ಏನಮ್ಮ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಹೆಸರೇನಮ್ಮ ಅದ್ರದ್ದು? ಋತ್ವಿಕಾ ಗೌಡ ಅಂತ. ಹೋಗಿ ಫಾಲೋ ಮಾಡಿ. ಇನ್ಮೇಲೆ ಅಲ್ಲೂ ಕಂಟೆಂಟ್ ಸಿಗುತ್ತೆ ನಿಮಗೆ, ಎಂಟರ್ಟೈನ್ಮೆಂಟ್ ಕಂಟೆಂಟ್ ಸಿಗುತ್ತೆ. ಇಲ್ಲಿ ತನಕ ಅವರು ಎಜುಕೇಶನ್ ಬೇಸ್ಡ್ ಮಾಡಿದ್ರು. ಎರಡನ್ನೂ ಹ್ಯಾಂಡಲ್ ಮಾಡ್ತೀನಿ ಇನ್ಮೇಲೆ ಎರಡೂ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳ್ಕಂಡ. ಅಜ್ಜಿ ಫೋನಲ್ಲಿ ಅವರು ವಿಡಿಯೋ ಮಾಡ್ತಾ ಇದ್ದಾರೆ. ಈಗ ನಾಳೆಗೆ ಕೇಕ್ ಕಟಿಂಗ್ ಎಲ್ಲ ಸುಮ್ಮನಿರೋ ನೀವೇನೋ 2.5 ಲಕ್ಷಕ್ಕೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದೀರಾ. ಏನು 2.5 ಲಕ್ಷಕ್ಕೆ? ಬಟ್ ಹೌದು, ಸುಮ್ಮನೆ ಅಲ್ವೇ ಅಲ್ಲ, ಅದ್ರಿಂದ ಇರೋ ಪರಿಶ್ರಮ,
ಆ ಸ್ಟ್ರಗಲ್ ಒಂದು ಸಲ ಏನಾಗೋಯ್ತು ಅಂದ್ರೆ ನನ್ನ ಅಕೌಂಟ್ ಹ್ಯಾಕ್ ಆಗೋಗಿತ್ತು. ನಿಮಿಷಾಂಬಾಗ್ ಹೋಗಿದೀವಿ, ನಾನು ವಿಡಿಯೋ ಮಾಡಬೇಕು ಅಂತ ಹಿಂಗೆ ತೆಗಿತೀನಿ, ನೋಡಿದ್ರೆ ಅಕೌಂಟೇ ಇಲ್ಲ. ಆಲ್ರೆಡಿ 100 ಮೇಲಿತ್ತು. ಹೌದಾ? 100 ಮೇಲೆ ಇರ್ಲಿಲ್ಲ, 80+ 90+ ನನಗೆ ಶಾಕ್ ಆಯ್ತಾ, ನನ್ ಮೂಡೇ ಆಫ್ ಆಗೋಯ್ತು. ಯಾಕಂದ್ರೆ ಎಷ್ಟು ಸ್ಟ್ರಗಲ್ ಮಾಡಿರ್ತೀವಿ ಅಂದ್ರೆ. ಮತ್ತೆ ಇವಾಗೆಲ್ಲ ನೀವು ನೋಡ್ತಾ ಇದ್ದೀರಲ್ಲ, ಮುಂಚೆ ಎಲ್ಲ ಟಿಕ್ಟಾಕ್ ಬರೀ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಷ್ಟೇ ಇತ್ತು. ಬಟ್ ಇವಾಗ ಯೂಟ್ಯೂಬ್, ಇನ್ಸ್ಟಾ ಅಂತೆಲ್ಲ ಬಂದಾಗ ನಮಗೆ ಬೇರೆ ಬೇರೆ ಥರನೇ ಆಪರ್ಚುನಿಟೀಸ್ ಸಿಗುತ್ತೆ. ನನ್ಗಂತೂ ಅಪ್ಸೆಟ್ ಆಗೋಗಿತ್ತು. ಆಮೇಲೆ ದೇವ್ರು ಯಾರ್ದೋ ಕಡೆಯಿಂದ ಬರ್ತಾನೆ, ಹಿಂಗೋ ಒಂದು ದಾರಿ ತೋರಿಸ್ತಾನೆ, ನನ್ನ ಅಕೌಂಟ್ ಮತ್ತೆ ಸಿಕ್ತು. ಅಲ್ಲಿಂದ ತೊಗೊಂಡು ಬಂದು, ಅದು ನಾನೇನು ರೆಗ್ಯುಲರ್ ಆಗಿ ನಾನು ಇದಕ್ಕೆ ಅಂತಾನೆ ನಿಂತ್ಕೊಳ್ಳಲ್ಲ. ನಾನು ಇದೊಂಥರ ನಾನು ಫ್ರೀ ಆಗಿದ್ದಾಗ ಪಾರ್ಟ್ ಟೈಮ್ ಥರ, ನಾನೇನು ಫುಲ್ ಟೈಮ್ ಇನ್ಫ್ಲೂಯೆನ್ಸರು, ಕಂಟೆಂಟ್ ಕ್ರಿಯೇಟರ್ ಅಲ್ಲ. ಅದನ್ನ ಮಾಡ್ಕೊಂಡು ಒದ್ದಾಡ್ಕೊಂಡು ಮಾಡಲೇಬೇಕು ಅಂತ ನನ್ನ ಜೊತೆಲಿ ಇರೋರ್ನೆಲ್ಲ, ಅವ್ರಿಗೆಲ್ಲ ಇವಾಗ ಇಂಟ್ರೆಸ್ಟ್ ಬಂದಿದೆ, ಅವ್ರುಗಳು ಮಾಡಕ್ ಶುರು ಮಾಡಾದ್ಮೇಲೆ. ಮುಂಚೆ ಎಲ್ಲ ನಾನು ಅವ್ರನ್ನ ಬಲವಂತವಾಗಿ ಅವ್ರನ್ನ ಕರ್ಕೊಂಡು 250 ಇಂದ ಬೇಗ 500 ಆಗಲಿ, 750 ಆಗಲಿ, ಹಾಗೆ 1 ಮಿಲಿಯನ್ ಬೇಗ ಆಗಲಿ ಅಂತ ನಾವು ವಿಶ್ ಮಾಡ್ತೀವಿ. ಆಗ್ಲಿ ನೋಡೋಣ. ಎಫರ್ಟ್ ಇನ್ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ವಿಡಿಯೋಸ್ ಮಾಡಿ. ಈಗ ಇನ್ನು ಎಷ್ಟಾಗಿದ್ದೀರ ಈಗ? ಇನ್ನೂ ಅದು ಫೈನಲಿ 250 ಆಗಿದೆ. 2.5 ಲಕ್ಷ ಕಂಪ್ಲೀಟ್ ಆಯ್ತು. ತುಂಬಾ ಖುಷಿ ಆಗ್ತಾ ಇದೆ. ಇದು ನನ್ನೊಬ್ಳು ಇದಲ್ಲ, ನನ್ನ ಫ್ಯಾಮಿಲಿ ಎಲ್ಲರೂ ನನ್ನ ಜೊತೆ ಇದ್ದಾರೆ. ಸೊ ಒಂಥರ ನಮ್ಮ ಜನಕ್ಕೆ ಇಷ್ಟ ಆಗದೆ ಅದು, ನಮ್ಮ ಫ್ಯಾಮಿಲಿ ಬಾಂಡಿಂಗ್. ಎಲ್ರಿಗೂ ನಾವೆಲ್ಲರೂ ಜೊತೆಯಲ್ಲಿ ಸೇರಿ ವಿಡಿಯೋ ಮಾಡಿದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ. 2.5 ಲಕ್ಷ. ಮತ್ತೆ ಇನ್ನೊಬ್ರು ಒಂದು ಹೊಸದಾಗಿ ಬೆಳೀತಾರೆ ಅಂತ ಅಂದ್ರೂ ಈಗ ನಾವೆಲ್ಲ ಗುರ್ತಿಸ್ಕೊಂಡಿರೋದ್ರಿಂದ ಇನ್ನೊಬ್ರಿಗೂ ಈಸಿಯಾಗಿ ಸಪೋರ್ಟ್ ಮಾಡ್ಬೋದು. ಈಗ ನಮ್ಮ ಚಿಂಟು ಅಕೌಂಟ್ ಓಪನ್ ಮಾಡ್ಕೊಂಡು, ಈಗ ರಕ್ಷಿತಾ ಬಂದ್ಲು. ಸೊ ಎಲ್ರಿಗೂ ಇದರಿಂದ ಅನುಕೂಲ ಆಗ್ತಾ ಇದೆ, ಒಳ್ಳೇದಾಗ್ತಾ ಇದೆ. ಇನ್ನೂ ನಾವೆಲ್ಲರೂ ಜಾಸ್ತಿ ಒಟ್ಟಿಗೆ ವಿಡಿಯೋಸ್ ಮಾಡಿ ನಿಮ್ಮನ್ನೂ ಎಂಟರ್ಟೈನ್ಮೆಂಟ್ ಮಾಡ್ತೀವಿ. ಆ್ಯಂಡ್ ಇನ್ನೂ ನಮ್ಮ ಕಡೆಯಿಂದ ವ್ಲಾಗ್ಸ್ ಇರ್ಬೋದು, ಮತ್ತೆ ಏನು ರೀಲ್ಸ್ ಇರ್ಬೋದು, ಎಲ್ಲನೂ ಜಾಸ್ತಿ ಇನ್ಮೇಲೆ ಎಕ್ಸ್ಪೆಕ್ಟ್ ಮಾಡ್ತೀರಾ. ಸೊ ಇದ್ರದ್ದೊಂದು ಪುಟ್ಟ ಸೆಲೆಬ್ರೇಷನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಾನು ಒಂದು ಪುಟ್ಟ ಸೆಲೆಬ್ರೇಷನ್ ಮಾಡಬೇಕು ಅಂತ. ನೋಡೋಣ, ಅದನ್ನ ನನ್ನ ಬ್ಲಾಗಲ್ಲಿ ನೀವು ನೋಡ್ತೀರಾ. ಅಥವಾ ಏನ್ ಹೇಳಕ್ ಇಷ್ಟಪಡ್ತೀಯಾ? ಮಮ್ಮಿದು 250K ಆಗಿದೆ. ಪಪ್ಪು 2.5 ಲಕ್ಷ ಅಂದ್ರೆ 1 ಮಿಲಿಯನ್ಗೆ ಕ್ವಾರ್ಟರ್. ಹಾಗೆ ಫ್ರೆಂಡ್ಸ್, ನಾವಲ್ಲಿಂದ ಸೌಮ್ಯ ಅಕ್ಕ ಅವರು ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರಲ್ಲ, ಅಲ್ಲಿಗೆ ಬಂದ್ವಿ. ಅಲ್ಲಿ ಏನಂದರೆ ಮೋಟರ್ ಹಾಕ್ಸ್ತಾಯಿದ್ರು, ಬೋರ್ವೆಲ್ ತೆಗ್ಸಿದ್ರಲ್ಲ, ಅದಕ್ಕೆ ಮೋಟರೆಲ್ಲ ರೆಡಿ ಮಾಡಿ ಹಾಕಿದ್ರು. ಅದಕ್ಕೆ ಪೂಜೆ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಸೌಮ್ಯ ಅಕ್ಕ, ಚಿಂಟು ಎಲ್ಲರೂ ಬರ್ತಾಯಿದ್ರು. ರಮ್ಯಕ್ಕ ಅವರೆಲ್ಲ ಹೊರಡಕ್ಕೆ ರೆಡಿಯಾಗಿದ್ರು. ಸೊ ನಾವು ಎಲ್ಲ ಬಂದು ನೋಡ್ತಾ ಇದ್ದೀವಿ. ಎಲ್ಲ ಆಲ್ಮೋಸ್ಟ್ ಆಗಿದೆ, ಪೂಜೆ ಒಂದು ಮಾಡಬೇಕಷ್ಟೇ. ಆ್ಯಂಡ್ ಫೌಂಡೇಶನ್ನು ಎಲ್ಲ ಕಂಪ್ಲೀಟ್ ಆಗಿದೆ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ಒಂದು ಪುಟ್ಟ ವ್ಲಾಗ್. ಈ ವ್ಲಾಗ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.